ನಮಗೆ ಸೇವಾ ಭದ್ರತೆ ಮತ್ತು ಕುಮಾರ್ ನಾಯಕ ವರದಿ ಪ್ರಕಾರ ನಮಗೆ ಆ ಕುಮಾರ್ ನಾಯಕ ವರದಿ ಬಿಟ್ಟು ಬೇರೆ ಒಂದು ರೀತಿಯಲ್ಲಿ ನಮ್ಮ ಅತಿಥಿ ಬಳಕೆಯನ್ನು ಮಾಡ್ತಿದ್ದಾರೆ. ಅದರ ವಿರುದ್ಧವಾಗಿ ಉನ್ನತ ಶಿಕ್ಷಣ ಇವತ್ತು ನಡೀತಾ ಇದೆ ಸರ್. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಸೇವೆ ಸಲ್ಲಿಸಿ 15, 20, 25 ವರ್ಷ 30 ವರ್ಷವರೆಗೂ ನಾವು ಸೇವೆ ಸಲ್ಲಿಸಿ ಈಗ ಒಂದು 3-4 ದಿವಸದಲ್ಲಿ 4 ಅತಿಥಿ ಉಪನ್ಯಾಸಕರು ಮರಣ ಹೊಂದಿದ್ದಾರೆ ಸರ್. ಹಾರ್ಟು, ಕ್ಯಾನ್ಸರು ಇವೆಲ್ಲವನ್ನು ಇದು ಕಟ್ಟಿ ಏನಪ್ಪ ಅಂತಂದರೆ ಇವತ್ತು ಅತಿಥಿ ಉಪನ್ಯಾಸ ಬದುಕು ಈ ರೀತಿ ಬಂದಿದೆ ಸರ್. ಅದಲ್ಲದೆ ವರ್ಷ 10 ತಿಂಗಳ ನಾವು ಸರ್ವಿಸನ್ನು ಕಂಪಲ್ಸರಿ ನಮಗೆ ತೊಗೋಬೇಕು, ಅಲ್ಲಿರಬೇಕಂತ ಕುಮಾರ್ ನಾಯಕ್ ವರದಿಯಲ್ಲಿ ಇದೆ ಸರ್. ಆದರೆ ಸರ್ಕಾರ ನಮಗೆ 5 ತಿಂಗಳು 6 ತಿಂಗಳು ಅಷ್ಟೇ ಬೆಳೆಸ್ತಾ ಇದೆ. ಇದು ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಬದುಕು ಯಾವ ರೀತಿ ಅನ್ನತ್ತಪ್ಪ ಅಂತಂದ್ರೆ ಸರ್, ಬೀದಿಗೆ ಬಂದುಬಿಟ್ಟಿದೆ ಸರ್ ಅತಿಥಿ ಉಪನ್ಯಾಸಕರು. ಈ ವಿಷಯ ಭಾಳ ನೊಂದ್ಕೊಂಡು ಹೇಳ್ತಿದ್ದೆವು ಸರ್. ಈ ಸೆಮಿಸ್ಟ್ರಲ್ಲಿ ಸರ್ ನಾವು 6 ತಿಂಗಳ ನಾವು ಸೇವೆ ಸಲ್ಲಿಸಿದ್ವಿ ಸರ್. ಈ ಒಂದು ವರ್ಷದಲ್ಲಿ 6 ತಿಂಗಳಾದ್ರೂ ಸೇವೆ ಪೂರ್ಣಗೊಂಡಿಲ್ಲ ಸರ್. ಇದು ನಮ್ಗೆ ಭಾಳ ನೋವಿದೆ ಸರ್. ನಮಗೆ ಅಂತಲ್ಲ ಸರ್, ಮಕ್ಕಳ ಭವಿಷ್ಯ ಸುತ್ತಂಕನೇ ನೋಡಿ ಸರ್. ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಂದು ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಇರೋದಂತಪ್ಪ ಅಂತಂದರೆ ನಮ್ಮ ಅತಿಥಿ ಉಪನ್ಯಾಸಕರಲ್ಲಿಂದ ನಡೀತಾ ಇದೆ ಸರ್. ಇವಾಗ ಕಲ್ಯಾಣ ಕರ್ನಾಟಕ ಭಾಗದ ಸಲ್ಲಿ ಸರ್, ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಒಂದು 3,500-4,000 ಜನ ಇದ್ದೀವಿ. ಯಾಕೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಸೇವಾ ಭದ್ರತೆ ಕೊಡಬಾರ್ದು ಸರ್ಕಾರ? ಜೊತೆಗೆ ನಮ್ಮನ್ನು ಅತಿಥಿ ಉಪನ್ಯಾಸಕರ ಚಿಮ್ಮಾಯಿತಾಯ ಸಮಸ್ತ ಸಂಘಗಳಲ್ಲಿ ವಿನಂತಿ ಕೇಳಿದ್ರೆ, ಯಾವ ಪ್ರಪ್ರಥಮದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಿಂದಿನ ದಿನಮಾನಗಳಲ್ಲಿ 3 ವರ್ಷ ಸಪ್ತಾಹ ಕಾರ್ಯಕ್ರಮ ಮಾಡಿದೆ. ಆದರೆ ಈ ಕೊರೋನಾ ಬರೋಕ್ಕಿಂತ ಪೂರ್ವದಲ್ಲಿ 1 ವರ್ಷ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ಸಪ್ತಾಹ ಕಾರ್ಯಕ್ರಮ ಆಗಿದೆ. ಆದರೆ ಈ ಸದ್ಯ ಮೇಘರಾಜನ ಆಗಮನ ಗುಣವಾಗಿದ್ದಕ್ಕಾಗಿ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಯಾವ ಮೇಘರಾಜನ ಆಗಮನ ಆಗಬೇಕು, ಯಾವ ನಮ್ಮ ತಾಲೂಕಿಗೆ ಜಿಲ್ಲೆಯ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಆಗಬೇಕು ಅಂತಕ್ಕಂಥ ವಿಚಾರಕ್ಕಾಗಿ ಈ ಸಪ್ತಾಹ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಗ್ರಾಮದ ಚಿಮ್ಮಾಯಿದ ಸಮಗ್ರ ಭಕ್ತರನ್ನ ಕೂಡಿಕೊಂಡು ಒಳ್ಳೆ ಅದ್ಭುತದಿಂದ ಹರ್ಷದಿಂದ ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಚಿಮ್ಮಾಯಿದ ಸಮಸ್ತ ಭಕ್ತರನ್ನ ಕೂಡಿಕೊಂಡು ಇದಕ್ಕೆ ಎಲ್ಲರೂ ಸರ್ವಮಾನದಿಂದ ಸೇವೆ ಸಲ್ಲಿಸಿ ಕೃತಾರ್ಥರಾಗಬೇಕು. ಯಾವ ಸಪ್ತಾಹ ಮುಗಿದೊಳಗಾಗಿ ಮೇಘರಾಜನ ಆಗಮನ ಈ ನಾಡಿನಲ್ಲಿ ಆಗಬೇಕಂತಕ್ಕಂಥ ಒಂದು ವಿಚಾರಕ್ಕಾಗಿ ತಮ್ಮೆಲ್ಲರಿಗೆ ತಿಳಿಸುವುದರ ಜೊತೆಗೆ ಈಗ ಸಪ್ತಾಹ ಕಾರ್ಯಕ್ರಮ ಪ್ರಥಮದಲ್ಲಿ ಯಾವ ವಾಲ್ಮೀಕಿ ಸಂಘದವರಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಎಲ್ಲರಿಗೆ ಒಳ್ಳೆಯದನ್ನು ಮಾಡಬೇಕಂತ ಮಾತನ್ನು ಹಾರೈಸಿ ಈಗ ಭಜನಾ ಕಾರ್ಯಕ್ರಮಕ್ಕೆ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೇವೆ.